ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರದ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆಯಾ ರಾಜ್ಯ ಸರ್ಕಾರ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನೀಡಿರುವ ಹೇಳಿಕೆ ಅದರ ಪರೋಕ್ಷ ಸುಳಿವನ್ನ ನೀಡ್ತಾ ಇದೆ. ರಾಜ್ಯದಲ್ಲಿ ಅದರಲ್ಲೂ ಸರ್ಕಾರಿ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ನಡೆಸುವಂತಹ ಶಾಖೆಯನ್ನ ನಿರ್ಬಂಧಿಸಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದ ಪತ್ರ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಲಕ್ಷಣ ಕಾಣ್ತಾ ಇದೆ ಮುಖ್ಯಮಂತ್ರಿಗಳು. ದುಷ್ಟಶಕ್ತಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕ್ತಾ ಇದೆ. ಆ ಬೆದರಿಕೆಗೆಲ್ಲ ಅವರು ಜಗ್ಗೋದಿಲ್ಲ, ನಾವು ಜಗ್ಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಬರೆದ ಪತ್ರದಲ್ಲಿ ತಪ್ಪೇನಿದೆ ಹೇಳಿ? ತಮಿಳುನಾಡಿನ ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಲಾಗಿದೆ. ಈ ನಿಯಮ ಕರ್ನಾಟಕದಲ್ಲಿ ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳಿದೆ. ಪ್ರಿಯಾಂಕ್ ಖರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು? ಈಗ ಅವ್ರು ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ನೋಡಿ ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿಗೆ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೋ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ನೋಡಿ ಬಂದ ಮೇಲೆ ನೋಡ್ತೀನಿ ನಾನು. ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್ ಕರ್ನಾಟಕ? ಬಂದು ನೋಡಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ಅದನ್ನು ನೋಡ್ತೀನಿ. ಇವರಿಗೆ ಪ್ರಿಯಾಂಕ್ ಖರ್ಗೆಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಪ್ರಿಯಾಂಕ್ ಖರ್ಗೆ ಅವರ ಪತ್ರದಲ್ಲಿದ್ದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರೋದಾಗಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡ್ತಾ ಇರೋದು. ಅಂದ್ರೆ ತಮಿಳುನಾಡು ಮಾದರಿ ಕರ್ನಾಟಕದಲ್ಲೂ ಜಾರಿ ಆಗುತ್ತಾ ಅನ್ನೋ ಅನುಮಾನ. ಬಹುತೇಕ ಇವತ್ತು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ತಮಿಳುನಾಡಿಗೆ ಬಂದ ಏನು RSS ವಿಚಾರವಾಗಿ ಯಾವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಜಾರಿಗೆ ತಂದಿದ್ದಾರೆ ಅದನ್ನ ತರುವಂತದ್ದು ಬಹುತೇಕ ಖಚಿತ ಅನ್ನುವಂಥದ್ದು ಇವತ್ತು ಸಿಎಂ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ 2-3 ದಿನಗಳ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ RSS ಚಟುವಟಿಕೆಗೆ ನಿಷೇಧವನ್ನು ಹೇರಬೇಕು ಅಂತ ಹೇಳಿ. ಸೊ ಹೀಗಾಗಿ ಆ ಒಂದು ಪತ್ರಕ್ಕೆ ಸಿಎಂ ಅವರು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಗಮನಕ್ಕೆ ತಂದಿದ್ದಾರೆ. ಇವತ್ತು ಅವರು ಕೊಟ್ಟಂತಹ ಹೇಳಿಕೆ ಬಹಳ ಪ್ರಮುಖವಾಗಿ ಈಗಾಗಲೇ ತಮಿಳುನಾಡಿನಲ್ಲಿ RSS ಚಟುವಟಿಕೆಗೆ ಯಾವೆಲ್ಲ ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ಇದನ್ನ ಆ ಆದೇಶವನ್ನ ತೆಗೆದುಕೊಂಡು ಅದೇ ಯಥಾವತ್ತಾಗಿ ಪಾಲನೆ ಮಾಡ್ತಾರಾ ಅಥವಾ ಆ ಆದೇಶಕ್ಕೆ ಮರು ಪರಿಶೀಲನೆಗಳ ಮಾಡಿ ಜೊತೆಗೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಆಡ್ ಮಾಡಿ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ RSS ಅನ್ನ ಏನು ಚಟುವಟಿಕೆಗೆ ಒಂದಷ್ಟು ಬ್ರೇಕ್ ಅನ್ನು ಹಾಕೋದಕ್ಕೆ ಸರ್ಕಾರ ಯಾವ ರೀತಿಯಾಗಿ ರೂಲ್ಸ್ ರೆಗ್ಯುಲೇಷನ್ ಜಾರಿಗೆ ತರುವಂತದಕ್ಕೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಅವರು ಕೂಡ ಬಹುತೇಕ ಇವತ್ತರ ಅವ್ರ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ತಮಿಳುನಾಡಲ್ಲಿರುವಂತಹ ಆದೇಶವನ್ನ ಯಥಾವತ್ ಜಾರಿ ಮಾಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಜೇನುಗೂಡಿಗೆ ಕೈ ಹಾಕಂತೆ ಕಾಣ್ತಿದೆ. ಸೊ ಹೀಗಾಗಿ ಈ ಜೇನುಗೂಡು ನಿಜಕ್ಕೂ ಕೂಡ ಅವರಿಗೆ ಕಚ್ಚುವಂತಹ ಜೇನುಗೂಡಾಗುತ್ತಾ ಅಥವಾ ಇನ್ಯಾವ ರೀತಿಯಾದಂತಹ ಪರಿಣಾಮವನ್ನ ರಾಜ್ಯ ಸರ್ಕಾರದ ಮೇಲೆ ಬೀರುತ್ತೆ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ ತಮಿಳುನಾಡಲ್ಲಿ ಯಾವ ರೀತಿಯಾದ ಆದೇಶಗಳಿದೆ, ಸರ್ಕಾರ ಆ ಆದೇಶವನ್ನ ಯಾವ ರೀತಿಯಾಗಿ ರಾಜ್ಯದಲ್ಲಿ ತರುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರದ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆಯಾ ರಾಜ್ಯ ಸರ್ಕಾರ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನೀಡಿರುವ ಹೇಳಿಕೆ ಅದರ ಪರೋಕ್ಷ ಸುಳಿವನ್ನ ನೀಡ್ತಾ ಇದೆ. ರಾಜ್ಯದಲ್ಲಿ ಅದರಲ್ಲೂ ಸರ್ಕಾರಿ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ RSS ನಡೆಸುವಂತಹ ಶಾಖೆಯನ್ನ ನಿರ್ಬಂಧಿಸಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದ ಪತ್ರ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಲಕ್ಷಣ ಕಾಣ್ತಾ ಇದೆ ಮುಖ್ಯಮಂತ್ರಿಗಳು. ದುಷ್ಟಶಕ್ತಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕ್ತಾ ಇದೆ. ಆ ಬೆದರಿಕೆಗೆಲ್ಲ ಅವರು ಜಗ್ಗೋದಿಲ್ಲ, ನಾವು ಜಗ್ಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಬರೆದ ಪತ್ರದಲ್ಲಿ ತಪ್ಪೇನಿದೆ ಹೇಳಿ? ತಮಿಳುನಾಡಿನ ಸರ್ಕಾರಿ ಜಾಗದಲ್ಲಿ RSS ಅನ್ನ ನಿಷೇಧ ಮಾಡಲಾಗಿದೆ. ಈ ನಿಯಮ ಕರ್ನಾಟಕದಲ್ಲಿ ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳಿದೆ. ಪ್ರಿಯಾಂಕ್ ಖರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು?
RSS ಹೇಳಿಕೆ ಹಿನ್ನೆಲೆ ಈಗ ಅವ್ರು ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿಗೆ. ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೋ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ನೋಡಿ ಬಂದಮೇಲೆ ನೋಡ್ತೀನಿ ನಾನು. ಅಲ್ಲ ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್ ಕರ್ನಾಟಕ? ಬಂದು ನೋಡಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ಅದನ್ನು ನೋಡ್ತೀನಿ. ಇವರಿಗೆ ಪ್ರಿಯಾಂಕ್ ಖರ್ಗೆಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಪ್ರಿಯಾಂಕ್ ಖರ್ಗೆ ಅವರ ಪತ್ರದಲ್ಲಿದ್ದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರೋದಾಗಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡ್ತಾ ಇರೋದು. ಅಂದ್ರೆ ತಮಿಳುನಾಡು ಮಾದರಿ ಕರ್ನಾಟಕದಲ್ಲೂ ಜಾರಿ ಆಗತ್ತಾ ಅನ್ನೋ ಅನುಮಾನ. ಬಹುತೇಕ ಇವತ್ತು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ತಮಿಳುನಾಡಿಗೆ ಬಂದ ಏನು RSS ವಿಚಾರವಾಗಿ ಯಾವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಜಾರಿಗೆ ತಂದಿದ್ದಾರೆ ಅದನ್ನ ತರುವಂತದ್ದು ಬಹುತೇಕ ಖಚಿತ ಅನ್ನುವಂಥದ್ದು ಇವತ್ತು ಸಿಎಂ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ 2-3 ದಿನಗಳ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ RSS ಚಟುವಟಿಕೆಗೆ ನಿಷೇಧವನ್ನು ಹೇರಬೇಕು ಅಂತ ಹೇಳಿ. ಸೊ ಹೀಗಾಗಿ ಆ ಒಂದು ಪತ್ರಕ್ಕೆ ಸಿಎಂ ಅವರು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಗಮನಕ್ಕೆ ತಂದಿದ್ದಾರೆ. ಇವತ್ತು ಅವರು ಕೊಟ್ಟಂತಹ ಹೇಳಿಕೆ ಬಹಳ ಪ್ರಮುಖವಾಗಿ ಈಗಾಗಲೇ ತಮಿಳುನಾಡಿನಲ್ಲಿ RSS ಚಟುವಟಿಕೆಗೆ ಯಾವೆಲ್ಲ ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ಇದನ್ನ ಆ ಆದೇಶವನ್ನ ತೆಗೆದುಕೊಂಡು ಅದೇ ಯಥಾವತ್ತಾಗಿ ಪಾಲನೆ ಮಾಡ್ತಾರಾ ಅಥವಾ ಆ ಆದೇಶಕ್ಕೆ ಮರು ಪರಿಶೀಲನೆಗಳ ಮಾಡಿ ಜೊತೆಗೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಆಡ್ ಮಾಡಿ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ RSS ಅನ್ನ ಏನು ಚಟುವಟಿಕೆಗೆ ಒಂದಷ್ಟು ಬ್ರೇಕ್ ಅನ್ನು ಹಾಕೋದಕ್ಕೆ ಸರ್ಕಾರ ಯಾವ ರೀತಿಯಾಗಿ ರೂಲ್ಸ್ ರೆಗ್ಯುಲೇಷನ್ ಜಾರಿಗೆ ತರುವಂತದಕ್ಕೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಅವರು ಕೂಡ ಬಹುತೇಕ ಇವತ್ತರ ಅವ್ರ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ತಮಿಳುನಾಡಿನಲ್ಲಿ ಇರುವಂತಹ ಆದೇಶವನ್ನ ಯಥಾವತ್ ಜಾರಿ ಮಾಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಜೇನುಗೂಡಿಗೆ ಕೈ ಹಾಕಂತೆ ಕಾಣ್ತಿದೆ. ಸೊ ಹೀಗಾಗಿ ಈ ಜೇನುಗೂಡು ನಿಜಕ್ಕೂ ಕೂಡ ಅವರಿಗೆ ಕಚ್ಚುವಂತಹ ಜೇನುಗೂಡಾಗುತ್ತಾ ಅಥವಾ ಇನ್ಯಾವ ರೀತಿಯಾದಂತಹ ಪರಿಣಾಮವನ್ನ ರಾಜ್ಯ ಸರ್ಕಾರದ ಮೇಲೆ ಬೀರುತ್ತೆ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ ತಮಿಳುನಾಡಲ್ಲಿ ಯಾವ ರೀತಿಯಾದ ಆದೇಶಗಳಿದೆ, ಸರ್ಕಾರ ಆ ಆದೇಶವನ್ನ ಯಾವ ರೀತಿಯಾಗಿ ರಾಜ್ಯದಲ್ಲಿ ತರುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.